APMCಯ ಖಾಸಗಿಯ ಮಾರುಕಟ್ಟೆಯ ಪರಿಣಾಮವಾಗಿ ಇಡೀ ದೇಶದಲ್ಲಿಯೇ ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯು ಇಡೀ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಡ್ಡು ಹೊಡೆಯುವ ಮಾದರಿಯಲ್ಲಿ 2021ರಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆದ ಮುಖಾಂತರ ಸರ್ಕಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಬಂದ್ ಮಾಡಿ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಮಾಡಿತ್ತು. ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ, ರಾಜ್ಯಾದ್ಯಂತ ಹಲವಾರು ರೈತ ಪರ ಕಾರ್ಮಿಕ ಸಂಘಟನೆಯ ಸಹಯೋಗದೊಂದಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಾವು ಧರಣಿಯನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರಿಯ APMC ಮಾರುಕಟ್ಟೆ ಉಳಿಸಬೇಕು, ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡಿಸ್ಬೇಕು ಅಂತೇಳಿ ಅವಿರತವಾಗಿ ಧರಣಿ ಮಾಡಿದ್ವಿ. ಇವತ್ತು ಕೂಡ APMCಯ ನಮ್ಮ ಧರಣಿ ಟೆಂಟನ್ನು ತಾತ್ಕಾಲಿಕವಾಗಿ ಮುಂದುವರೆದಿದೆ. ಅದರ ಪರಿಣಾಮವಾಗಿ ನಾವು ಇವತ್ತಿನ ಹಲವಾರು ಆಯಾಮಗಳಲ್ಲಿ ಪ್ರತಿಭಟನೆ ಧರಣಿಯನ್ನು ಮುಂದುವರಿಸಿಕೊಂಡು ಕಾನೂನಾತ್ಮಕವಾಗಿ ಕೂಡ ನಾವು ಧರಣಿಯನ್ನು ಮುಂದುವರಿಸಿದ್ವಿ. ಇವತ್ತು ಅದರ ಪರಿಣಾಮವಾಗಿ ಬೆಳಗಾವಿಯ ಖಾಸಗಿಯ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮಾರ್ಕೆಟ್ ಖಾಸಗಿ ಮಾರುಕಟ್ಟೆಯಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ नियंत्रण ಮತ್ತು अभिवृद्धी नियमावली च्या घरी जाऊन मारायची माझ्या मुलाला काय गरज होती? आम्ही लग्न करणार होतो, सगळं आमचं ठरलेलं. किती वर्षापासून त्यांचं प्रेम प्रकरण होतं? आत्ताच 1 वर्ष पण झालं नाही, आत्ताच मुलींच्या घरच्याचा विरोध होता ते आम्हाला माहित नाही. आमचा आता सपोर्ट होता. मुलगी येऊन स्वतः येऊन 2 दिवसाच्या अगोदर येऊन सांगून गेले, तुम्ही 4 लोक घेऊन या आणि ठरवा आणि हे करा. मुलीच्या मनात होतं लग्न करून यायचं, तेव्हा आम्हाला पाहिजे एवढं. प्रेमी युगल म्हणून हे करायला लागले सध्या सोशल मीडियावर हे चाललंय. तेच तर का तुमचा दिले? मुलगा कसा धीट होता ते सांगा. आमचा मुलगा फार चांगला होता. आमचा मुलगा व्यसनी नव्हता, एवढा सुंदर स्मार्ट होता, हुशार होता, शहाणा होता.